ಸೆಂಟರ್ಗಳಲ್ಲಿ ಏನವರು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾರೆ HSRPಗೆ. ಈಗಿನ ನ್ಯೂಸ್ ಹೆಡ್ಲೈನ್ಸ್ ನಮ್ಮಲ್ಲೇ ಸ್ವಲ್ಪ ಸರಳವಾಗಿ ಪ್ರಾರಂಭ ಆಯಿತು. HSRP ನಮ್ಮ ನಂಬರ್ ಪ್ಲೇಟ್ ಹಾಕಿಸೋ ಗಡುವು ಆ ಗಡುವು ಇಲ್ಲಿನ ಜನಗಳಿಗೆ ಸಾಕಾಗಲ್ಲ. ಅಪ್ಲೈ ಮಾಡುವಂತ ಮೆಸೇಜ್ ತೋರಿಸಿದ್ರು ಕೂಡ ನಾವು ಯಾವುದೇ ಫೈನು ವಗೇರೆ ಹಾಕಲ್ಲ. ವಿಸ್ತರಣೆ ಪಬ್ಲಿಸಿಟಿ ಕೊಟ್ಟರು ಮುಂದಿನ 3 ತಿಂಗಳಲ್ಲಿ ಎಲ್ಲ ಮುಗಿಸಲಿಕ್ಕೆ. ನಂಬರ್ ಪ್ಲೇಟ್ ಹಾಕಿಸಲು 3 ತಿಂಗಳು ಗಡುವು ವಿಸ್ತರಿಸಿದ್ದೇವೆ. ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಮಾದೇಗೌಡರಿಂದ ಪ್ರಸ್ತಾಪ. ರಾಜ್ಯದಲ್ಲಿ 2 ಕೋಟಿಗೂ ಅಧಿಕ ವಾಹನಗಳಿವೆ. ಹಳ್ಳಿಗಳಲ್ಲೂ ವಾಹನಗಳಿಗೆ HSR ಪ್ಲೇಟ್ ಹಾಕಬೇಕಾಗಿದೆ. ಸರ್ಕಾರ ನೀಡಿರುವ ಗಡುವು ವಿಸ್ತಾರ ಮಾಡಲು ಆಗ್ರಹ. ಮಾದೇಗೌಡ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ಗಡುವು ವಿಸ್ತರಣೆ. ನಂಬರ್ ಪ್ಲೇಟ್ ಹಾಕಿಸಲು 3 ತಿಂಗಳು ಗಡುವು ವಿಸ್ತರಿಸಿದ್ದೇವೆ. ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಮಾದೇಗೌಡರಿಂದ ಪ್ರಸ್ತಾಪ. ರಾಜ್ಯದಲ್ಲಿ 2 ಕೋಟಿಗೂ ಅಧಿಕ ವಾಹನಗಳಿವೆ. ಹಳ್ಳಿಗಳಲ್ಲೂ ವಾಹನಗಳಿಗೆ HSR ಪ್ಲೇಟ್ ಹಾಕಬೇಕಾಗಿದೆ. ಸರ್ಕಾರ ನೀಡಿರುವ ಗಡುವು ವಿಸ್ತಾರ ಮಾಡಲು ಆಗ್ರಹ. ಮಾದೇಗೌಡ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ಈ ನಂಬರ್ ಪ್ಲೇಟ್ ಅಳವಡಿಕೆಯನ್ನ ಗಡುವನ್ನ ವಿಸ್ತರಣೆ ಬಗ್ಗೆ ಕೇಳಿದ್ದೆ. ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚಿನ ವಾಹನಗಳು ಇವತ್ತು ರಸ್ತೆ ಮೇಲೆ ಇದ್ದಾವೆ. ಅವಕ್ಕೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬ ಸಮಯ ಹಿಡಿತದೆ. ಮತ್ತು ಇದರ ಜೊತೆಗೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಇದು ತುಂಬ ಸಮಯ ತಗೊಳ್ಳೋದ್ರಿಂದ ಇದನ್ನ ಗಡುವನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. HSRP ನಂಬರ್ ಪ್ಲೇಟ್ ಹಾಕಿಸೋ ಗಡುವು ವಿಸ್ತರಣೆ. ನಂಬರ್ ಪ್ಲೇಟ್ ಹಾಕಿಸಲು 3 ತಿಂಗಳು ಗಡುವು ವಿಸ್ತರಿಸಿದ್ದೇವೆ. ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆ. ಕಾಂಗ್ರೆಸ್ ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತೆ ಇದನ್ನ ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. HSRP ನಂಬರ್ ಪ್ಲೇಟ್ ಹಾಕಿಸೋ ಗಡುವು ವಿಸ್ತರಣೆ. ನಂಬರ್ ಪ್ಲೇಟ್ ಹಾಕಿಸಲು 3 ತಿಂಗಳು ಗಡುವು ವಿಸ್ತರಿಸಿದ್ದೇವೆ. ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಮಾದೇಗೌಡರಿಂದ ಪ್ರಸ್ತಾಪ. ರಾಜ್ಯದಲ್ಲಿ 2 ಕೋಟಿಗೂ ಹೆಚ್ಚು ವಾಹನಗಳಿವೆ. ಹಳ್ಳಿಗಳಲ್ಲೂ ವಾಹನಗಳಿಗೆ HSRP ಪ್ಲೇಟ್ ಹಾಕಬೇಕಾಗಿದೆ. ಸರ್ಕಾರ ನೀಡಿರುವ ಗಡುವು ವಿಸ್ತಾರ ಮಾಡಲು ಆಗ್ರಹ. ಮಾದೇಗೌಡ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ. ಪಾರದರ್ಶಕವಾಗಿದೆ. ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ. ಆದರೂ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಫೇಕ್ ಏನೇನು ಇದ್ರೆ ಅದಕ್ಕೆ ತಡೆಯುವಂಥ ಕೆಲಸ ಪರದಾಟ ನಡುವೆ HSRP ನೋಂದಾವಣೆ ವಿಸ್ತರಣೆ. ನಂಬರ್ ಪ್ಲೇಟ್ ಅಳವಡಿಕೆ ಮತ್ತೆ 3 ತಿಂಗಳು ಸಮಯ. ಫೆಬ್ರವರಿ 17ಕ್ಕೆ ಅಂತ್ಯವಾಗಿದ್ದ ನೋಂದಾವಣಿ ಡೆಡ್ಲೈನ್ ಮತ್ತೆ 3 ತಿಂಗಳ ವಿಸ್ತರಣೆ ಅಂತ ಸದನದಲ್ಲಿ ಸಚಿವರ ಮಾಹಿತಿ. ಎಲ್ಲ ವಾಹನಗಳಿಗೂ HSRP ನಂಬರ್ ಪ್ಲೇಟ್ ಕಡ್ಡಾಯ. ಆನ್ಲೈನ್ನಲ್ಲಿ ನಂಬರ್ ಪ್ಲೇಟ್ ನೋಂದಾವಣಿ ಅವಕಾಶ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ಪರದಾಟ ನಡುವೆ HSRP ನೋಂದಾವಣೆ ವಿಸ್ತರಣೆ. ನಂಬರ್ ಪ್ಲೇಟ್ ಅಳವಡಿಕೆ ಮತ್ತೆ 3 ತಿಂಗಳು ಸಮಯ. ಫೆಬ್ರವರಿ 17ಕ್ಕೆ ಅಂತ್ಯವಾಗಿದ್ದ ನೋಂದಾವಣಿ ಡೆಡ್ಲೈನ್ ಮತ್ತೆ 3 ತಿಂಗಳ ವಿಸ್ತರಣೆ ಅಂತ ಸದನದಲ್ಲಿ ಸಚಿವರ ಮಾಹಿತಿ. ಎಲ್ಲ ವಾಹನಗಳಿಗೂ HSRP ನಂಬರ್ ಪ್ಲೇಟ್ ಕಡ್ಡಾಯ. ಆನ್ಲೈನ್ನಲ್ಲಿ ನಂಬರ್ ಪ್ಲೇಟ್ ನೋಂದಾವಣಿ ಅವಕಾಶ. ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು.
ಮತ್ತೆ ಇದನ್ನ ಮುಂದಕ್ಕೆ ಹಾಕ್ಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಮತ್ತೆ ಸಚಿವರಲ್ಲಿ ಮತ್ತೆ ಇದ್ರ ಜೊತೆಗೆ ಫೇಕ್ ಆಡ್ಸ್ಗಳು ಆನ್ಲೈನ್ ಅಲ್ಲಿ ಬರ್ತಾ ಇದ್ದಾವೆ. ಇದು ಫೇಕ್ ರಿಜಿಸ್ಟ್ರೇಷನ್ ಗೂಗಲ್ ಆಡ್ಸ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು. ಮತ್ತೆ ಇದು OEM ಮತ್ತೆ HSR ಇದೆಯಲ್ಲ, ವಿತರಕರು ಅವ್ರು ಮಾತ್ರ ಮಾಡಕ್ ಸಾಧ್ಯ ಇದೆ, ಬೇರೆಯವ್ರು ಮಾಡಕ್ ಆಗೋದಿಲ್ಲ. ಡೂಪ್ಲಿಕೇಶನ್ ಆಗಲ್ಲ. ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋ ಸಂದರ್ಭದಲ್ಲಿ ಅವರು OTP ಬರ್ತದೆ, ಅದ್ರ OTP ಮುಖಾಂತರ ದುಡ್ಡು ಕಟ್ಟಿದ್ರೆ